ನಾನಂತೂ ಇವಿ ಗಾಡಿ ತಗೊಳಲ್ಲಪ್ಪ. ಏನ್ ಪ್ರಯೋಜನ? ರೇಂಜೇ ಸಿಗಲ್ಲ. ಅನ್ಲಿಮಿಟೆಡ್ ರೇಂಜ್ ಸಿಕ್ಕಿದ್ರೆ ಬ್ಯಾಟ್ರಿ ಏನೇನು ಮಾಡ್ಬೇಕು ನೋಡಿ ಕಾರ್ ಕಂಪನಿಗಳು ನಿಮಗೆ ಇ ವಿ ಬ್ಯಾಟ್ರಿ ಸೇಫು, ಒಳ್ಳೆ ಟೆಕ್ನಾಲಜಿ, ನಂಬೋದು ಅಂತ ತೋರ್ಸೋಕ್ಕೆ. ಆದರೆ ನಿಜವಾಗ್ಲೂ ಇ ವಿ ಬೆಸ್ಟಾ, ನೀವು ತಗೋಬೇಕಾ? ಈ ವಿಡಿಯೋಲಿ ಪ್ರತಿಯೊಂದು ಎಕ್ಸ್ಪ್ಲೇನ್ ಮಾಡ್ತೀನಿ. ಫ್ಲೈವೀಲ್ ಕನ್ನಡಕ್ಕೆ ಸ್ವಾಗತ, ಬನ್ನಿ. ಇದೇ ನೋಡಿ ಮೇಯ್ನ್ ವಿಷಯ ಇವತ್ತಿಂದು. ಅಡ್ಯಾಪ್ಟ್ ಅಂತ ಒಂದು ಹೊಸ ಪ್ಲ್ಯಾಟ್ಫಾರ್ಮ್ ಮಾಡ್ತಾ ಇದ್ದಾರೆ. ಇದೇನು ಅಂದರೆ ಇಂಡಿಯಾಸ್ ಫಸ್ಟ್ ಮಲ್ಟಿ ಎನ್ ಇ ವಿ ಅಂದರೆ ನ್ಯೂ ಎನರ್ಜಿ ವೆಹಿಕಲ್ ಪ್ಲ್ಯಾಟ್ಫಾರ್ಮ್. ಇದು ಬೇಸಿಕಲಿ ಏನು ಅಂದರೆ, ಇಲ್ಲಿ ನೋಡ್ತಾ ಇದ್ದೀರಾ ಇದು ಪ್ಯೂರ್ ಎಲೆಕ್ಟ್ರಿಕ್ ವೆಹಿಕಲ್, ಇಲ್ಲಿ ನೋಡ್ತೀರಾ ಇದು ಪ್ಲಗ್ ಇನ್ ಹೈಬ್ರಿಡ್ ಎಲೆಕ್ಟ್ರಿಕ್ ವೆಹಿಕಲ್. ಅದು ಬಿಟ್ಟು ಇನ್ನೂ ಎರಡು ಬರುತ್ತೆ, ಇದು ರೇಂಜ್ ಎಕ್ಸ್ಟೆಂಡೆಡ್ ಇ ವಿ ಅಂತ. ಬೇಸಿಕಲಿ ಇದೊಂದು ಎಲೆಕ್ಟ್ರಿಕ್ ವೆಹಿಕಲ್ಲೇನೆ. ನೀವು ಪ್ಲ್ಯಾಟ್ಫಾರ್ಮ್ ಇಲ್ಲಿ ನೋಡ್ತಾ ಇದ್ದೀರಾ, ಹೊಸದು ಅಡ್ಯಾಪ್ಟರ್ ಪ್ಲ್ಯಾಟ್ಫಾರ್ಮು. ಹೇಗೆ ವರ್ಕ್ ಆಗುತ್ತೆ ಅಂದರೆ, ಇಲ್ಲೊಂದು ಪೆಟ್ರೋಲ್ ಟ್ಯಾಂಕ್ ಇರುತ್ತೆ. ಇದು ಒಂದು ರೇಂಜ್ ಎಕ್ಸ್ಟೆಂಡಿಂಗ್ ಎಂಜಿನಿಗೆ ಕನೆಕ್ಟ್ ಆಗಿರುತ್ತೆ. ಮೋಟ್ರ್ ಅನ್ಬೋದು, ಜನ್ರೇಟರ್ ಅನ್ಬೋದು. ಇದು ರನ್ ಆಗಿ ಅದು ಬ್ಯಾಟ್ರಿನ ಚಾರ್ಜ್ ಮಾಡುತ್ತೆ. ಸೊ ಈ ಬ್ಯಾಟ್ರಿಯಿಂದ ಪವರ್ ತೊಗೊಂಡು ಎಲೆಕ್ಟ್ರಿಕ್ ಡ್ರೈವ್ ಯೂನಿಟ್ಟು ವೀಲ್ಸಿಗೆ ಕೊಡುತ್ತೆ. ಸೊ ಬೇಸಿಕಲಿ ಹೆಂಗೆ ಅಂದರೆ, ನೀವು ಈ ವೆಹಿಕಲ್ನ ಹೊರಗಡೆ ಎಲ್ಲೂ ಚಾರ್ಜಿಗೆ ಹಾಕೋ ಅವಶ್ಯಕತೆಯೇ ಇಲ್ಲ. ಆರಾಮಾಗಿ ಪೆಟ್ರೋಲ್ ತುಂಬಿಸಿದ್ರೆ ಆ ಎಂಜಿನ್ ಲೋ ಆರ್ ಪಿ ಎಮ್ಮಲ್ಲಿ ಓಡ್ತಿರೋದ್ರಿಂದ ತುಂಬ ಜಾಸ್ತಿ ನಿಮಗೆ ಎಫಿಷಿಯೆಂಟ್ ಆಗಿರುತ್ತೆ. ಆ ಎಫಿಷಿಯನ್ಸಿಯಿಂದ ಬ್ಯಾಟ್ರಿನೂ ಬೇಗ ಚಾರ್ಜ್ ಆಗುತ್ತೆ. ಆಮೇಲೆ ನಿಮಗೆ ಕಂಟಿನ್ಯೂಸ್ ಓಡಿಸ್ತಾ ಇರ್ಬೋದು. ಮೇಯ್ನ್ ಪ್ರಾಬ್ಲಮ್ ಇ ವಿಸಲ್ಲಿ ಏನು, ನಿಮಗೆ ರೇಂಜ್ ಆ್ಯಂಗ್ಸೈಟಿ. ಇಲ್ಲಿ ನಿಮಗೆ ರೇಂಜ್ ಆ್ಯಂಗ್ಸೈಟಿ ತಲೆ ಬಿಸಿನೇ ಇಲ್ಲ, ಯಾಕೆಂದರೆ ಅನ್ಲಿಮಿಟೆಡ್ ರೇಂಜ್. ನೀವು ಪೆಟ್ರೋಲ್ ತುಂಬಿಸ್ತಾ ಇದ್ದರೆ ಜನ್ರೇಟ್ರು ಓಡ್ತಾ ಇರುತ್ತೆ. ಕಮಿಂಗ್ ಬ್ಯಾಕ್ ಟು ಪ್ಯೂರ್ ಇ ವಿಸ್, ಇದೊಂದು ಪ್ಯೂರ್ ಇ ವಿ ನೋಡಿ. ಇದು ಅರ್ಲಿ ಅಡಾಪ್ಟರ್ಸ್ ಅಂದರೆ ಹೊಸಬ್ರು ಹೂ ಹ್ಯಾವ್ ಫುಲ್ ಕಾನ್ಫಿಡೆನ್ಸ್ ಇನ್ ಇ ವಿ ಟೆಕ್ನಾಲಜಿ. ಅವ್ರ ರನ್ನಿಂಗ್ ಎಷ್ಟು ಟೈಮ್ ಡ್ಯೂರೇಷನ್ ಗೊತ್ತು ಅವ್ರಿಗೆ ಯೂಸ್ ಆಗುತ್ತೆ. ಏನು ಮೇಯ್ನಾಗಿ ಅಂದರೆ, ಈ ಅಡ್ಯಾಪ್ಟ್ ಇದೆಯಲ್ಲ, ಎಲ್ಲ ಪ್ಲ್ಯಾಟ್ಫಾರ್ಮು ಎಕ್ಸಾಕ್ಟ್ಲಿ ದ ಸೇಮ್. ಅದನ್ನು ಎಷ್ಟು ಫ್ಲೂಯಿಡಾಗಿ ಇಟ್ಟಿದ್ದಾರೆ ಅಂದರೆ, ನಿಮಗೆ ನಾನು ತೋರಿಸ್ದಂಗೆ ರೇಂಜ್ ಎಕ್ಸ್ಟೆಂಡೆಡ್ ಇ ವಿ ಆಗುತ್ತೆ, ಪ್ಯೂರ್ ಎಲೆಕ್ಟ್ರಿಕ್ ಆಗುತ್ತೆ, ಪ್ಲಗ್ ಇನ್ ಹೈಬ್ರಿಡ್. ಪ್ಲಗ್ ಇನ್ ಹೈಬ್ರಿಡ್ ಯಾರಿಗೆ? ಸಂಬಡಿ ಹೂ ಟೆಸ್ಟ್ಸ್, ಬಿಲೀವ್ಸ್ ಇನ್ ಇ ವಿಸ್. ಅಟ್ ದ ಸೇಮ್ ಟೈಮ್ ಒಂದು ಪ್ರಾಪರ್ ಮೋಟ್ರ್ ಇರೋ ಗಾಡಿ ಬೇಕು ಅಂದವ್ರಿಗೆ, ಪ್ರಾಪರ್ ಎಂಜಿನ್ ಇರೋರಿಗೆ ಇದು ಯೂಸ್ ಆಗುತ್ತೆ. ಇದರಲ್ಲಿ ನಿಮಗೊಂದು ಡೆಡಿಕೇಟೆಡ್ ಎಂಜಿನ್ ಇದೆ, ಹೈಬ್ರಿಡ್. ಇದು ನಾವೆಲ್ಲ ಟೊಯೋಟಾ ಅವರ ಮತ್ತು ಮಾರುತಿ ಅವರ ಹೈಬ್ರಿಡ್ ಎಂಜಿನ್ಸಲ್ಲಿ ನೋಡ್ತಾ ಇದ್ದೀವಿ. ಆದರೆ ಅದು ಸ್ಮಾರ್ಟ್ ಹೈಬ್ರಿಡ್, ಕನ್ಫ್ಯೂಸ್ ಮಾಡ್ಕೋಬೇಡಿ. ಇದು ಪ್ಲಗ್ ಇನ್. ಸೊ ಇದನ್ನು ನೀವು ಕನೆಕ್ಟ್ ಮಾಡಬೇಕು ಚಾರ್ಜರ್ಗೆ. ಆ ಚಾರ್ಜರ್ ಕೂಡ ಇದೆ, ಅದು ಎಲ್ಲಿದೆ ತೋರಿಸ್ತೀನಿ. ಇದರಲ್ಲೂ ಪೆಟ್ರೋಲ್ ಹಾಕಬೇಕು, ಇದರಲ್ಲೂ ಬ್ಯಾಟ್ರಿ ಚಾರ್ಜ್ ಆಗುತ್ತೆ, ಪ್ಲಗ್ ಇನ್ ಮಾಡಿ ಚಾರ್ಜ್ ಆಗುತ್ತೆ. ಎಂಜಿನು ಓಡ್ಬೇಕಾದ್ರೆ ಸ್ವಲ್ಪ ರೀಜನ್ರೇಷನಿಂದ ಚಾರ್ಜ್ ಆಗುತ್ತೆ, ಆದರೆ ಪೂರ್ತಿ ಚಾರ್ಜ್ ಆಗೋಲ್ಲ. ಸೊ ಇಫ್ ಯು ವಾಂಟ್ ಫುಲ್ ಚಾರ್ಜ್, ನೀವು ಅದನ್ನು ಪ್ಲಗ್ ಇನ್ ಮಾಡ್ಬೋದು. ಇ ವಿ ಮೋಡಲ್ಲೇ ಪ್ಯೂರಾಗಿ ಓಡಿಸ್ಬೋದು ಸಣ್ಣ ಸಣ್ಣ ಸಿಟಿ ಡ್ರೈವ್ಸು. ಬಟ್ ಇಫ್ ಯು ಆರ್ ಗೋಯಿಂಗ್ ಔಟ್ ಸ್ಟೇಷನ್, ನಿಮಗೆ ಆಲ್ವೇಸ್ ಪೆಟ್ರೋಲ್ ಎಂಜಿನ್ ಅಥವಾ ಡೀಸೆಲ್ ಎಂಜಿನ್ ಇರುತ್ತೆ. ಸೊ ಇಟ್ಸ್ ವೆರಿ ಯೂಸ್ಫುಲ್. ಇದು ಬಿಟ್ಟು ನಿಮಗೆ ಇನ್ನೊಂದಿರೋದು ಸ್ಮಾರ್ಟ್ ಹೈಬ್ರಿಡ್. ಸ್ಮಾರ್ಟ್ ಹೈಬ್ರಿಡ್ ನಾನೀಗ ಹೇಳಿದ್ನಲ್ಲ, ಒಂಥರ ಮೈಲ್ಡ್ ಹೈಬ್ರಿಡ್ ಸಿಸ್ಟಮ್ ಅಂತ. ಸೊ ನಿಮಗೆ ಅದರಲ್ಲಿ ಪ್ಲಗ್ ಇನ್ ಮಾಡಿ ಚಾರ್ಜ್ ಮಾಡೋಕ್ಕೆ ಆಪ್ಷನ್ ಇರಲ್ಲ. ಇಟ್ ಈಸ್ ಅ ಪ್ರಾಪರ್ ಪೆಟ್ರೋಲ್ ಆರ್ ಡೀಸೆಲ್ ಕಾರ್. ಯು ಜಸ್ಟ್ ನೀಡ್ ಟು ಫಿಲ್ ಪೆಟ್ರೋಲ್ ಆರ್ ಡೀಸೆಲ್ ಆ್ಯಂಡ್ ರನ್ ದ ಕಾರ್. ಅದಕ್ಕೆ ಯಾವಾಗ ಬೇಕೋ ಆವಾಗ ಸ್ವಲ್ಪ ಬ್ಯಾಟ್ರಿ ಚಾರ್ಜ್ ಮಾಡುತ್ತೆ. ಒಂದು ಸಣ್ಣ ಬ್ಯಾಟ್ರಿ ಇರುತ್ತೆ, ಅದರಿಂದ ನೀವು ಆರಾಮಾಗಿ ಕಾರ್ಗಳನ್ನ ಓಡಿಸ್ಕೋಬೋದು. ನಿಮಗೆ ಫ್ಯೂಯಲ್ ಎಫಿಷಿಯನ್ಸಿ ಜಾಸ್ತಿ ಬರುತ್ತೆ. 27-28 ಕಿಲೋಮೀಟರ್ ಪರ್ ಅವರ್, 27-28 ಕಿಲೋಮೀಟರ್ ಪರ್ ಲೀಟ್ರ್. ಇವಾಗ ನೀವೇನು ನೋಡ್ತೀರಾ ಕ್ಲೇಮ್ ಮಾಡ್ತಾರಲ್ಲ, ಇಟ್ಸ್ ಬಿಕಾಸ್ ಆಫ್ ಸ್ಮಾರ್ಟ್ ಹೈಬ್ರಿಡ್. ಸೊ ನಿಮ್ಗೇನು ಅನಿಸುತ್ತೆ, ಈ ಅಡ್ಯಾಪ್ಟ್ ಪ್ಲ್ಯಾಟ್ಫಾರ್ಮ್ ಅಥವಾ ಮಲ್ಟಿ ಎನ್ ಇ ವಿ ಪ್ಲ್ಯಾಟ್ಫಾರ್ಮ್ ಅಂತ ಕರಿತಿದ್ದಾರಲ್ಲ, ಇದರಲ್ಲಿ ವಿಚ್ ವಿಲ್ ಬಿ ದ ಫಸ್ಟ್ ಕಾರ್ MG ವಿಲ್ ಲಾಂಚ್? ನಿಮ್ಮ ಅಭಿಪ್ರಾಯ ಏನು ಕೆಳಗಡೆ ಕಾಮೆಂಟ್ಸಲ್ಲಿ ತಿಳಿಸಿ. ನೀವು ಯಾವ ಕಾರ್ ತಗೋತೀರಾ ಅದನ್ನು ಕೂಡ ಕೆಳಗಡೆ ತಿಳಿಸಿ, ಅಥವಾ ಯಾವ ಪ್ಲ್ಯಾಟ್ಫಾರ್ಮ್ ಎಂಜಿನ್ ಕಾಂಬಿನೇಷನಲ್ಲಿ ತಗೋತೀರಾ. ಮತ್ತೊಂದು ವೀಡಿಯೋಲಿ ಸಿಗೋಣ. ಶ್ರೀಗಂಧ್ ಸೈನಿಂಗ್ ಆಫ್. ಬಾಯ್ ಬಾಯ್.